ಗಂಡ ಯಾವಾಗಲೂ ಯಾವ ಕೆಲಸ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ನೋಡು. ಅದಕ್ಕೆ ಇವತ್ತು ಸುಶೀಲಮ್ಮನ ಮನೆಗೆ ಹೋಗಿಲ್ಲ ಕಣೆ. ಮತ್ತಿನ್ನೆಲ್ಲ ಹೋಗಿದ್ರು? ಆಸ್ಪತ್ರೆಗೆ. ಅದೇ ಆಸ್ಪತ್ರೆಯಲ್ಲಿ ಅದೇ ಸಮಯದಲ್ಲಿ ಯಾರಿದ್ರು ಗೊತ್ತಾ? ಪ್ರತಾಪ ಕಣೆ. ಅದಕ್ಕೆ ಪ್ರತಾಪನ್ ಜೊತೆನಾ? ಏನೋ ಬಚ್ಚಿಟ್ಕೋತಿದ್ಯಲ್ಲ ನೀನು, ತೋರ್ಸು. ಇದು ಹುಡುಗಿರಾಡೋ ಆಟ ಅಂತೆ, ನಾನು ಆಡಬಾರ್ದಂತೆ. ನನಗೆ ಈ ಗೊಂಬೆ ಆಟ ಅಂದರೆ ತುಂಬ ಇಷ್ಟ ಅಕ್ಕ. ಇವರಮ್ಮ ಸುಳ್ಳು ಹೇಳಿದ್ದಾರೆ. ಇದು ಹುಡುಗ ಅಲ್ಲ, ಹುಡುಗಿ. ನಾವು ಟೆಂಡರ್ನ ಸೋತ್ರೆ ಆ ಪ್ರಶ್ನೆ ಅದಕ್ಕೆ ಮೇಲೆ ಬರುತ್ತೆ. ಯಾಕೆಂದ್ರೆ ಟೆಂಡರ್ ಮೊತ್ತ ಎಷ್ಟು ಅಂತ ಗೊತ್ತಿರೋದು ಅದಕ್ಕೆ ಮತ್ತೆ ಅಪ್ಪೆಗೆ ಮಾತ್ರ. ನೀವೇನು ತಲೆ ಕೆಡ್ಸ್ಕೊಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಇವತ್ತು ದೀಪಾ ಅವಳ ಗೊಂಬೆಗಳ ಮದುವೆ ಮಾಡ್ತಾ ಇದ್ದಾಳೆ. ಮನುನ ಅದರಿಂದ ಆದಷ್ಟು ದೂರ ಇಡಿ. ನೀವೇನು ತಲೆ ಕೆಡ್ಸ್ಕೊಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅಮ್ಮ ಸುಲೋಚನಾ, ಚಂದನ, ಯಾರೇ ಇದ್ದೀರಾ ಮನೇಲಿ? ಸತ್ಯಕ್ಕೆ ಹೋಗಿದ್ದೀರೇನೆ? ಅವ್ವ ಅಯ್ಯಪ್ಪ, ನಾನಿಲ್ಲಿ ಕಾಲು ಮುರ್ಕೊಂಡು ನಾನು ಸತ್ತೋಗ್ತಾ ಇದ್ದೀನಿ. ನಾನು ಬದುಕಿದ್ದೀನೋ ಸತ್ತಿನೋ ಕೇಳಕ್ಕೆ ಒಬ್ರು ಇಲ್ವಲ್ರಿ? ಅಮ್ಮ ಚಂದನ, ಅಯ್ಯ ಅಮ್ಮ, ಅಯ್ಯೋ ಅಪ್ಪ, ಅಯ್ಯೋ ಅಯ್ಯಯ್ಯೋ, ಏನಣ್ಣ ನೀನು ಎಂತ ಕೆಲಸ ಮಾಡ್ಬಿಟ್ಟೆ? ಇಷ್ಟೊಳ್ಳೆ ಕಾಫಿ ಮಗನ ಹೊಡೆದಾಕ್ಬಿಟ್ಟಿಯಲ್ಲ. ಏನ್ ಕರ್ದಿರ ನಾನು ಬರ್ತಿರ್ಲಿಲ್ವಾ? ಲೇ ಚಂದನ, ಅವಾಗ್ಲಿಂದ ಕರಿತಾನೆ ಇದ್ದೀನಿ, ಯಾರು ಬರೀ. ಅಮ್ಮ ಈಗ ಬಂದ್ಬಿಟ್ಟು ನನ್ಗೆ ಬುದ್ಧಿ ಹೇಳ್ತಿದ್ಯಲ್ಲೇ. ಅಯ್ಯೋ ಪಾಪ ಅಣ್ಣ, ನೀನು ಕಾಲ್ ಮುರ್ಕೊಂಡು ನಿನ್ ಕೈಲಿ ಏನು ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಅಲ್ಲ. ಈಗ ಆಗ್ಬಾರ್ದಾಗಿತ್ತು ನಿಂಗೆ. ಆ ಅಜಯ್ ನೋಡು, ಕುಣ್ಕೊಂಡಾದ್ರೂ ನಡೀತಾನೆ, ಆದ್ರೆ ನೀನು ಹಾಸಿಗೆಗೆ ಅಂಟ್ಕೊಂಡ್ಬಿಟ್ಟಿದ್ಯಾ. ಅದಕ್ಕೆ ಹೇಳು, ಕಷ್ಟದಲ್ಲಿರೋನ್ನ ಆಡ್ಕೋಬಾರ್ದು ಅಂತ. ಪಾಪ ಕಾಲಿಂದಾನೆ ಸುತ್ಕೊಳ್ಳುತ್ತಂತೆ, ನಿನಗೂ ಕಾಲಿಂದಾನೆ. ಚಂದನ, ನನಗ್ ನೀನು ಉಪದೇಶ ಮಾಡಕ್ ಬರಬೇಡ. ಮೆಹಂದಿ ಎಷ್ಟು ಚೆನ್ನಾಗಿದೆ, ಥ್ಯಾಂಕ್ಸ್ ಅಕ್ಕ. ನೋಡ್ರಿ, ಇಲ್ಲಿ ಈ ಟಿವಿನಲ್ಲಿ ಸಿನಿಮಾದಲ್ಲೆಲ್ಲ ಗೋರಂಟಿ ಹಾಕ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾರಲ್ಲ, ಆ ಥರ ನಾವು ಡ್ಯಾನ್ಸ್ ಮಾಡೋಣ. ಬನ್ನಿ ಬನ್ನಿ, ಬೇಗ ಬನ್ನಿ. ಸಿಕ್ಕಿ ನಕ್ಕ ಹಾಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿರಿದ ಟಕರ ಕಟಕಟ. ಪಕ್ಕದಲ್ಲಿ ಚಿಕ್ಕತಲ್ಲೆ ಪಕ್ಕದಲ್ಲಿ ಸುತ್ತುತ್ತಲೆ ಕಗ್ಗತಲ್ಲೆ ಮೂಡುತ್ತಲೆ ಕೊಕ್ಕರೆದ ಕುಕ್ಕುಟ. ದುಂಪಲಿ ಬಂದ ಗೋವಿಂದ, ಧರ್ಮದ ಏಟಿನ ನೋವಿಂದ, ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಪದನಿಸ ನುಡಿಸಿದ. ಪಕ್ಕ ಸಿಕ್ಕಿ ನಕ್ಕ ಹಾಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿರಿದ ಟಕರ ಕಟಕಟ. ಪಾಪ ಮನು, ಯಾವ ಖುಷಿನೂ ಇಲ್ದಾಗಾಯ್ತು. ಎಲ್ಲರೂ ಖುಷಿಯಾಗಿದ್ದಾರೆ, ಇದನ್ನು ಕಿತ್ಕೋಬಾರ್ದು ಇವನಿಂದ. ಡಾಕ್ಟರ್,
ಕಮಲಮ್ಮನವರು ನಮಗೆ ತುಂಬ ಬೇಕಾದವರು. ನಿಮ್ಮವ್ರಿಗೆ ಹೇಳಿ ಅವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ನೀವೇನು ತಲೆ ಕೆಡಿಸ್ಕೋಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಆದಿ ಇವತ್ತು ಆಸ್ಪತ್ರೆಗೂ ಬಂದ್ಬಿಟ್ಟಿದ್ದ ಕಣೋ. ಅಕ್ಕ, ನೀನು ಅಲ್ಲಿನ ವಿಷಯ ಮಾತಾಡ್ತಿದ್ಯಾ, ಆದ್ರೆ ಇವತ್ತು ಮನೇಲೆ ಕುತ್ತಿಗೆಗೆ ಬಂದಿತ್ತು ಗೊತ್ತಾ? ಹೌದಾ? ಏನಾಯ್ತು ಶಶಿ? ಅಬ್ಬೇಗೆ ನಮ್ಮ ರಹಸ್ಯ ಇನ್ನೇನು ಗೊತ್ತಾಗೋಗ್ತಾ ಇತ್ತು. ನೀನು ಇಲ್ಲ ಅಂದರೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ನಾನು ಕೋಪ ಮಾಡ್ಕೋಬಾರ್ದು ಅಂದರೆ ನೀನು ಇಲ್ಲಿಂದ ಹೋಗ್ಬೇಕು. ಬೇಬಿ ಏನು ಸರ್ಪ್ರೈಸು ಇದಕ್ಕಿದ್ದಾಗೆ? ನಿನ್ನ ಹಳ್ಳಿಗೊಬ್ಬ ಹೆಂಡತಿ ಇಲ್ವಲ್ಲ, ಇನ್ನು ಯಾರಿಗೆ ಎದುರ್ಕೋಬೇಕು? ನಿಮ್ಮಿಬ್ರು ದೋಸ್ತಿನೇ ಬೇರೆ, ನಮ್ಮಿಬ್ರು ದೋಸ್ತಿನೇ ಬೇರೆ. ಅಂದ್ರೆ ನೀವೇನೋಡ್ ಬಾಯ್ ಫ್ರೆಂಡಾ? ಅಮರ್ ಪ್ಲೀಸ್ ಸ್ಟಾಪ್ ಇಟ್. ಕಮಾನ್ ಹೇಳಿ, ನಮ್ಮಿಬ್ರು ಫ್ರೆಂಡ್ಶಿಪ್ಗಿಂತ ನಿಮ್ದೇನ್ ಸ್ಪೆಷಲ್ಲು? ಹೌದು ಸ್ಪೆಷಲಯ್ಯ, ನಿಂಗಿಂತ ಮಾತ್ರ ಅಲ್ಲ, ಎಲ್ರಿಗಿಂತ ನಂಗೆ ಜಾನಕಿ ಅವರೇ ಸ್ಪೆಷಲ್ಲು. ಅವ್ರ ಕಣ್ಣು ನೋಡಿದ್ರೆ ಅವ್ರ ಮನ್ಸಾಗ ಏನೈತೆ ಅಂತ ನಂಗೆ ಗೊತ್ತಾಯ್ತದೆ. ನಾನು ಮನ್ಸಲ್ಲೇ ಕಣ್ಣು ಮುಚ್ಚಿದ್ರೆ ನಂಗೆ ಅವರೇ ಕಾಣ್ತಾರೆ, ಅವರೇ ನನ್ನ ಜೋಡಿ ಅಕ್ಕಿ. ನೋಡು, ನಂಗೆ ಹುಷಾರಿಲ್ಲ, 2 ದಿನ ಮನೆ ಕಡೆ ತಲೆ ಹಾಕಿ ಮಲಗಬೇಡ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಖತಮ್ ಮಾಡೋದದ. ನೀವು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನೇನು ಹೇಳ್ತೀನೋ ನೀವು ಅದನ್ನೇ ಹೇಳಬೇಕು. ಹೋಗಿ ಸುಮತಿ, ಲಕ್ಕಿನ ಕರ್ಕೊಂಡು ಬಾ ಹೋಗು. ನರಸಿಂಹ, ಲಕ್ಕಿನ್ ಕರ್ಸೋದಿರ್ಲಿ, ಮೊದಲು ಸೊಸೆನ್ ಕರ್ಸಿ. ಗಿರಿಜಮ್ಮ ಬಂದೆ. ಗೀತನ್ ಕರ್ಕೊಂಡ್ ಬನ್ನಿ. ಸರಿ. ಗುಣಮ್ಮ ಕೂತ್ಕೊಳ್ಳೆ. ನಾನು ಕೂತ್ಕೊಳ್ಳಲ್ಲ. ಹಾಗಂದ್ರೆ? ನಾನು ಹಸೆ ಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂದೆ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರ್ತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಬಾಲಕ, ನಾವೆಲ್ಲರೂ ಮನೇಲೇ ಇದ್ವಿ. ಅವಳು ಹೋಗಿದ್ನ ಯಾರು ನೋಡಿಲ್ಲ. ನಮ್ ಕಣ್ ತಪ್ಸಿ ಅವಳು ಹೋಗೋದಕ್ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಈ ಅಮೃತ ಎಲ್ಲಿ ಹೋಗಿರೋದಕ್ ಸಾಧ್ಯ? ಯಾರು ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕ್ಬಿಟ್ಟಿದಾರಲ್ಲ, ಈಗೇನ್ ಮಾಡ್ಲಿ? ಹೇಗೆ ಒಳಗಡೆ ಹೋಗ್ಲಿ? ಶ್ರೀಮತಿ ಅವರೇ, ಈ ಪ್ರಪಂಚದಲ್ಲಿ ನಂದು ಅಂತ ಇರೋದು ಇದೊಂದೇ. ನನ್ನ ಗಂಡನ ಬುದ್ಧಿ ನಿಮಗೆ ಗೊತ್ತಲ್ಲ, ಅದಕ್ಕೆ ಈ ಮಗು ಬಗ್ಗೆ ತುಂಬ ಕನಸಿಟ್ಕೊಂಡಿದ್ದೀನಿ. ಕನಸು ಕಾಣೋದು ಸಹಜ ಗುಣ ತಾನೆ, ಕಾಣು. ಆದರೆ ಆ ಕನಸಿನ ಬಗ್ಗೆ ಅತಿಯಾದ ನಿರೀಕ್ಷೆ ಇಟ್ಕೋಬೇಡ. I'm sorry. She is no more. ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಪಾಪಿ, ಅನ್ಯಾಯವಾಗೊಂದು ಜೀವ ತೆಗೆದುಬಿಟ್ಟಿಯಲ್ಲೋ. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ಯಾ? ಎಷ್ಟೊಂದು ದಿನ ಆದಮೇಲೆ ನಿನ್ನನ್ನ ಇಷ್ಟು ಖುಷಿಯಾಗಿರೋದನ್ನ ನೋಡ್ತಿದ್ದೀನಲ್ಲ, ಅದಕ್ಕೆ ಮಟ್ಬಿಟ್ಟು ಕೇಳ್ಬಿಟ್ಟೆಪ್ಪ. ಹೋಗೋ ಕೆಲಸ ಒಳ್ಳೇದಾಗ್ಲಿ. ಅಮ್ಮ, ಮಧುರನ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅವಳನ್ನ ಇವತ್ತೇ ಮನೆ ಕರ್ಕೊಂಬರ್ತೀಯ ಅಲ್ವಾ?
ಹೌದಮ್ಮ, ಈಗಲೂ ಕರ್ಕೊಂಡ್ಬರ್ತೀನಿ. ಅಷ್ಟು ಮಾಡು ವಿಕ್ರಮ್. ಮಧುರನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ.